ತಾವು ಮಾಡುವ ಯಾವುದೇ ಕೆಲಸದ ಮೇಲೆ ತಿರಸ್ಕಾರ ಹಾಗೂ ಅಸಡ್ಡೆಯ ಭಾವನೆ ನಮಗೆ ಎಂದಿಗೂ ಇರಬಾರದು. ನಾವು ಮಾಡುವ ಕೆಲಸದ ಮೇಲೆ ಅಭಿಮಾನ ಹಾಗೂ ವಿಶ್ವಾಸ ಅದು ಮುಂದೊಂದು ದಿನ ನಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತದೆ ಎನ್ನಲು ಪ್ರಸ್ತುತ ಪ್ರಫುಲ್ಲರವರ ಕಥೆಯೇ ನಮಗೆ ಜೀವಂತ ಉದಾಹರಣೆಯಾಗಿದೆ. ಈತ ಮಧ್ಯಪ್ರದೇಶದ ಇಂದೂರನ್ ಒಂದು ಸಣ್ಣ ಗ್ರಾಮದ ಯುವಕ. ಅವನ ತಂದೆಗೆ ಮಗನು ಕ್ಯಾಟ್ ಎಕ್ಸಾಮ್ ಪಾಸ್ ಮಾಡಿ MBA ಕೋರ್ಸ್ಗೆ ಜಾಯ್ನ್ ಆಗಿ ಮುಂದೆ ಉತ್ತೀರ್ಣ ಕಂಪನಿಯಲ್ಲಿ ಸೇವೆ ಸಲ್ಲಿಸಬೇಕು ಎಂಬ ಕನಸು ತಂದೆಯದಾಗಿತ್ತು. ಈತನು ತಂದೆಯ ಆಸೆಯಂತೆ ಕ್ಯಾಟ್ ಪರೀಕ್ಷೆ ಕಟ್ಟಿದನು. ಆದರೆ ಇದಕ್ಕೆ 9 ರಿಂದ 10 ಗಂಟೆಯ ತಯಾರಿಯು ಅತ್ಯಗತ್ಯವಾಗಿತ್ತು. ಈತನು 3 ಬಾರಿ ಪರೀಕ್ಷೆ ಕಟ್ಟಿದರೂ ಅದು ಪಾಸ್ ಆಗಲಿಲ್ಲ. ಮುಂದೇನು ಮಾಡಬೇಕು ಎಂಬುದು ತೋಚದೆಯೇ ರೈಲಿನಲ್ಲಿ ಸಂಚರಿಸುತ್ತಾ ಭಾರತದ ಹಲವೆಡೆ ಸುತ್ತಾಡಿ ಕೊನೆಗೆ ಗುಜರಾತ್ನ ಅಹಮದಾಬಾದ್ಗೆ ಬಂದು ಇಳಿಯುತ್ತಾನೆ. ಅಲ್ಲಿಗೆ ಬಂದಿಳಿಯುವಷ್ಟರಲ್ಲಿ ಹಣವೆಲ್ಲ ಖರ್ಚಾಗಿ ಖಾಲಿಯಾಗಿತ್ತು. ಒಂದೆಡೆ ತಿನ್ನಲು ಒಪ್ಪತ್ತಿಗೂ ಊಟಕ್ಕೂ ಪರದಾಟ. ಇನ್ನೊಂದೆಡೆ ತಂದೆಯ ಆಶಯದಂತೆ ಕ್ಯಾಟ್ ಪರೀಕ್ಷೆ ಬರೆದು MBAಗೂ ಸಹ ಜಾಯಿನ್ ಆಗಲು ಆಗಲಿಲ್ಲ. ಇದ್ದ ಹಣವೆಲ್ಲ ಖಾಲಿಯಾಗಿತ್ತು. ಆದಾಯದ ದಾರಿಗಾಗಿ ಈತನು ಒಂದು ಮೆಕ್ಡೊನಾಲ್ಡ್ಸ್ ಸ್ಟೋರಿನಲ್ಲಿ ಸೇರಿಕೊಳ್ಳುತ್ತಾರೆ. ಇತ್ತ ಮನೆಯಿಂದ ತಂದೆ ಕರೆ ಮಾಡಿದಾಗಲೆಲ್ಲ ಈತನು ಇತ್ತ ಸಂಗತಿಯನ್ನು ಮುಚ್ಚಿಟ್ಟು ಕ್ಯಾಟ್ನಲ್ಲಿ ಆಯ್ಕೆಯಾಗಿ MBA ಜಾಯಿನ್ ಆಗಿದ್ದೇನೆ ಎಂದು ಸುಳ್ಳು ಹೇಳುತ್ತಾನೆ. ಕಡೆಗೆ ಈ ಸುಳ್ಳನ್ನು ಮುಂದುವರೆಸಿ ಹೆಚ್ಚು ನಂಬಿಸಲು ಇಚ್ಛಿಸಿದ ಇವನು ಅಲ್ಲಿಯ ಖಾಸಗಿ ಕಾಲೇಜ್ ಒಂದರಲ್ಲಿ MBAಗೆ ಸೇರಿ ಹತ್ತಿರದ ಮೆಗ್ನಿನ ಟೀ ಶಾಪ್ ಒಂದರಲ್ಲಿ ಗಂಟೆಗೆ ₹37ರಂತೆ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿದನು. ಹೀಗೆ ಕೆಲಸದ ಜೊತೆ ಓದನ್ನು ಮುಂದುವರೆಸಿದ. ಅಲ್ಲಿ ಈತನ ಕೆಲಸವೇನೆಂದರೆ ಉಳಿದ ಆಹಾರವನ್ನು ತ್ಯಾಜ್ಯವನ್ನು ಕಸದ ಬುಟ್ಟಿಗೆ ಎಸೆಯುವುದು. ಈತನ ಶ್ರದ್ಧೆ ಹಾಗೂ ನಿಪುಣತೆಯನ್ನು ನೋಡಿ ಮೆಚ್ಚಿದ ಸಂಸ್ಥೆಯವರು ಕೊನೆಗೆ ಆರ್ಡರ್ ತೆಗೆದುಕೊಳ್ಳುವ ಕೆಲಸವು ಪ್ರಮೋಷನ್ ರೂಪದಲ್ಲಿ ಸಿಕ್ಕಿತು. ಈ ಕೆಲಸದಲ್ಲಿ ಮುಂದುವರೆದಂತೆ ತಾನು ಮಾಡುವ ಕೆಲಸ ಆತನಿಗೆ ಇಷ್ಟವಾಗತೊಡಗಿತು. ಇದರ ಜೊತೆ ಒಂದು ಫುಡ್ ಕಂಪನಿಯಲ್ಲಿ ಹೇಗೆ ಕೆಲಸದ ಚಟುವಟಿಕೆಗಳು ಹಾಗೂ ಅದರ ಬಿಸ್ನೆಸ್ ರನ್ ಆಗುತ್ತದೆ ಎಂಬ ಇತರ ವಿಷಯಗಳನ್ನು ತಿಳಿದುಕೊಂಡಿದ್ದ. ತದನಂತರ ಇವನಿಗೂ ತಾನು ಯಾಕೆ ಲಾಭದಾಯಕವಾಗಿರುವ ಕೆಲಸವನ್ನು ಮಾಡಬಾರದು ಎಂದು ಯೋಚನೆ ಅವನಲ್ಲಿ ಮೂಡಿತು. ಜನರು ಅತಿಯಾಗಿ ಸೇವಿಸುವ ಯಾವುದಾದರೂ ಪದಾರ್ಥವನ್ನು ಸ್ವತಃ ತಾನೇ ತಯಾರಿಸಿ ಮಾರಾಟ ಮಾಡಿದರೆ ಹೇಗೆ ಎಂಬ ಯೋಚನೆ ಅವನಲ್ಲಿ ಮೂಡಿ ಅವನಿಗೆ ಒಳೆದದ್ದು ಅದು ಚಹಾ. ಅಹಮದಾಬಾದಿನಲ್ಲಿ ಅತಿ ಚಹಾ ಪ್ರಿಯರು ಇರುವ ನಗರಿ. ಟೀ ಶಾಪ್ ಇಟ್ಟರೆ ಹೇಗೆ ಎಂಬ ಯೋಚನೆ ಮೂಡಿತು. ಆದರೆ ಇದಕ್ಕೆ ಅಷ್ಟು ಹಣ ಅವನ ಜೊತೆ ಇರಲಿಲ್ಲ. ಅದಕ್ಕಾಗಿ ಅವನ ಬಳಿ ಇದ್ದಂತಹ 8,000 ರೂಪಾಯಿಯನ್ನು ಬಳಸಿ ಒಂದು ಟೇಬಲ್ ಮತ್ತು ಒಂದು ಸ್ಟವ್ ಹಾಕಿ ಚಹಾ ಅಂಗಡಿ ತೆರೆದೇ ಬಿಟ್ರು. ಅತ್ತ ಇವನ ತಂದೆ ನನ್ನ ಮಗ MBA ಓದುತ್ತಿದ್ದಾನೆ ಎಂಬ ಅತಿ ಗರ್ವದಿಂದ ಹೇಳಿಕೊಳ್ಳುತ್ತಾ ಇದ್ದರು. ಆದರೆ ಈತನು ಓದು ನಿಲ್ಲಿಸಿ ಚಹಾ ಅಂಗಡಿಯನ್ನು ತೆರೆದಿದ್ದ. ಆದರೆ ಟೀ ಶಾಪ್ ಇಟ್ಟರೂ ಸಹ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿರಲಿಲ್ಲ. ಜನರು ಯಾರು ಇವನ ಅಂಗಡಿಗೆ ಬರದೆ ಹೋದಾಗ ತಾನೇ ಟೀಯನ್ನು ತೆಗೆದುಕೊಂಡು ಹೋಗಿ ಹಾಯ್ ಸರ್, ಹಾಯ್ ಮೇಡಮ್, ನಾನು ಹೊಸದಾಗಿ ಟೀ ಶಾಪ್ ತೆರೆದಿದ್ದೇನೆ, ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಎಂದು ಹೇಳಲಾರಂಭಿಸಿದನು. ಆಗ ಜನರಲ್ಲಿ ಯಾರಿವನು ಇಂಗ್ಲಿಷ್ನಲ್ಲಿ ಟೀ ಮಾರ್ತಿದ್ದಾನಲ್ಲ ಎಂಬ ಕುತೂಹಲ ಮೂಡಿತು. ಆಗ ಜನರು ಈತನ ಅಂಗಡಿಗೆ ಬರತೊಡಗಿದರು. ಇದನ್ನು ಕಂಡ ಅಕ್ಕಪಕ್ಕದ ಅಂಗಡಿಯವರಿಗೆ ಅಸಹನೆ ಉಂಟಾಗಿ ಅವರೆಲ್ಲ ಸೇರಿ ಇವನಿಗೆ ಹೊಡೆದು ಇಲ್ಲಿ ಅಂಗಡಿ ಇಟ್ಟರೆ ಹುಷಾರ್ ಎಂದು ಹೆದರಿಸಿದರು ಹಾಗೂ ಇವನಿಗೆ ಜೀವ ಬೆದರಿಕೆಯನ್ನು ಹಾಕಿದರು. ನಂತರ ಇದರಿಂದ ಬೇಸತ್ತು ಇವರು ಅಂಗಡಿಯನ್ನು ಮುಚ್ಚಿಸಿದರು. ಆದರೆ
ಕೆಲವು ಜನರು ನಿಮ್ಮ ಟೀಯನ್ನು ಮಿಸ್ ಮಾಡಿಕೊಳ್ತಾ ಇದ್ದೇವೆ ಅಂತ ಇವನಿಗೆ ಹೇಳಿದಾಗ ಆಗ ಮತ್ತೆ ಇವನಿಗೆ ಅಂಗಡಿ ತೆರೆಯಬೇಕು ಎಂಬ ಆಸೆ ಉಂಟಾಗಿ ತನ್ನ MBA ಕೋರ್ಸ್ ಅನ್ನು ಪೂರ್ತಿಯಾಗಿ ತ್ಯಜಿಸಿ ಒಂದು ರೂಮನ್ನು ಬಾಡಿಗೆಗೆ ಪಡೆದು ಅಲ್ಲಿ ಒಂದು ಆಕರ್ಷಕವಾದ ಹೆಸರನ್ನು ಸಹ ಅವರೇ ಇಟ್ಟರು. ಅದರ ಹೆಸರೇ MBA ಚಾಯ್ವಾಲಾ ಎಂದು. ಇದರ ಅರ್ಥ ಮಿಸ್ಟರ್ ಬೆಲ್ಲೋರೆ ಚಾಯ್ವಾಲಾ ಎಂದು. ಅಲ್ಲಿಗೆ ಬಂದಂತಹ ಪ್ರತಿಯೊಬ್ಬರೂ ಆ ಹೆಸರಿನ ವಿಶೇಷತೆ ಏನು ಎಂಬ ಕುತೂಹಲದಿಂದ ತಿಳಿದುಕೊಳ್ಳಲು ಬಯಸುತ್ತಿದ್ದರು. ಹಾಗೂ ಇಲ್ಲಿಗೆ ಬರುತ್ತಿದ್ದಂತಹ ಹಲವಾರು ಉದ್ಯಮಿಗಳು ಇವನಿಗೆ MBA ಪೂರೈಸಲು ಕೇಳಿಕೊಂಡರು. ಈ ಟೀ ಶಾಪ್ ಬಿಟ್ಟು ಉನ್ನತ ಕಂಪನಿಗಳಲ್ಲಿ ಒಳ್ಳೆಯ ಉದ್ಯೋಗವೇ ದೊರೆಯುತ್ತದೆ ಎಂದು ಹೇಳಿದರು. ಆದರೆ ಇವನು ಒಪ್ಪಲಿಲ್ಲ. ಈತನು ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಪರಿಚಯಿಸಿದ್ದನು. ಅದೇನೆಂದರೆ, ಕೆಲಸ ಇಲ್ಲದವರ, ಕೆಲಸಕ್ಕೆ ಹುಡುಕಾಟ ನಡೆಸುತ್ತಿರುವವರ ಹೆಸರು, ಸ್ಥಳ ಮತ್ತು ನಂಬರ್ ಹಾಗೂ ಸಾಮರ್ಥ್ಯ ಇತರ ವಿವರಗಳನ್ನು ಬರೆಸಿಕೊಂಡು ಅಲ್ಲಿ ಪ್ರಕಟ ಮಾಡುತ್ತಿದ್ದನು. ಆಗ ಅಲ್ಲಿಗೆ ಬಂದ ರೆಕ್ರೂಟರ್ಗಳು ಅದನ್ನು ನೋಡಿ ತಮಗೆ ಬೇಕಾದವರ ನಂಬರ್ಗೆ ಕರೆ ಮಾಡಿ ಅವರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾ ಇದ್ದರು. ಹೀಗಾಗಿ ಇವನ ಟೀ ಶಾಪ್ ಉದ್ಯೋಗ ಪಡೆಯಲು ಹಾಗೂ ಬಿಸ್ನೆಸ್ ಮೀಟಿಂಗಿಗೆ ಸಾಕ್ಷಿಯಾಗಿತ್ತು. ಇದರಿಂದಾಗಿ ಈ ಟೀ ಶಾಪ್ ಬಹಳ ಹೆಸರು ಮಾಡಿತು. ಅಹಮದಾನಗರದಲ್ಲಿ ಈ ಶಾಪ್ ಜನಪ್ರಿಯವಾಯಿತು. ಇದರಿಂದ ಬಂದ ಪ್ರಾಫಿಟ್ ಇಂದಾಗಿ ಈತನು ಹೊಸ ಶಾಖೆಯನ್ನೇ ತೆರೆದರು. ಇದರಲ್ಲಿ ಟೀ ಮಾಡುವುದು ಮಾತ್ರವಲ್ಲದೆ ರಕ್ತದಾನ, ಸಂಗೀತ ರಸಮಂಜರಿ, ಸರ್ಕಾರಿ ಸಭೆಗಳು, ಚಹಾ ಮಾರಾಟದ ಅಭಿಯಾನವನ್ನು ಆಯೋಜಿಸಿದರು. ಇದರಿಂದ ಬಂದ ಹಣದಿಂದ ಅನೇಕ ಉತ್ತಮ ಕಾರ್ಯಗಳಿಗೆ ವಿನಿಯೋಗಿಸಿದರು. ಇವರ ಮಹತ್ ಕಾರ್ಯಗಳ ಕುರಿತಾಗಿ ಅಂತರ್ಜಾಲದಲ್ಲಿ ಪ್ರಕಟಿತವಾಯಿತು ಹಾಗೂ ಹೆಚ್ಚು ಪ್ರಖ್ಯಾತಿ ಹೊಂದಿದನು. ಆರಂಭದಲ್ಲಿ ಟೀ ಮಾತ್ರ ಕೊಡುತ್ತಿದ್ದ ಈತ ಸೈಡ್ ಸ್ನ್ಯಾಕ್ಸ್ ಆಗಿ ಫ್ರೆಂಚ್ ಫ್ರೈಸ್, ಪಿಜ್ಜಾ, ಬರ್ಗರ್ ಅನ್ನು ಕೊಡುತ್ತಾ ಇದ್ದರು. ಇಂದು ಚಾಯ್ವಾಲಾದ ಹಲವಾರು ಬ್ರಾಂಚ್ಗಳು ಅಹಮದಾಬಾದ್ನಾದ್ಯಂತ ಹರಡಿತು. ಪ್ರತಿದಿನ ಹಲವು ಜನರಿಗೆ ಉದ್ಯೋಗ ಸಿಗುತ್ತಿದೆ. ಇವರಿಗೆ ಗುಜರಾತಿನಲ್ಲಿ ಚಾಯ್ವಾಲಾವನ್ನು ಕೇಳಿದ ಜನರೇ ಇಲ್ಲ. ಇಂತಹ ಬೃಹತ್ ಸಂಸ್ಥೆ ಸ್ಥಾಪಿಸಿದ ಹೆಮ್ಮೆಯೇ ನಮ್ಮ ಪ್ರಫುಲ್ಲ ಬೆಲ್ಲೋರೆ. ಕೇವಲ ಪ್ರಫುಲ್ಲ ಬೆಲ್ಲೋರೆಯವರು 8,000ರಲ್ಲಿ ಸ್ಥಾಪಿಸಿದ ಈ ಒಂದು ಶಾಪ್ ಇಂದು ಒಂದು ವರ್ಷದಲ್ಲಿ ಕೋಟಿಗಟ್ಟಲೆ ಟರ್ನ್ ಓವರನ್ನು ಸಾಧಿಸುವಷ್ಟು ಮುನ್ನುಗ್ಗುತ್ತಿದೆ. ಒಂದೊಮ್ಮೆ 3 ಸಲ MBA ಪರೀಕ್ಷೆಯಲ್ಲಿ ಸೋತ ಪ್ರಫುಲ್ಲರು ಇಂದು ಅದೇ MBA ಎಂಬ ಹೆಸರಿನಲ್ಲಿ ಸಕ್ಸಸ್ ಕಂಡಿದ್ದಾರೆ. ಕಾಲೇಜ್ ಕೋರ್ಸನ್ನು ಅರ್ಧಕ್ಕೆ ನಿಲ್ಲಿಸಿದ ಅದೇ ಬೆಲ್ಲೋರೆಯನ್ನು ಇಂದು ಹಲವು ಕಾಲೇಜ್ಗಳಲ್ಲಿ ಮೋಟಿವೇಶನ್ ಸ್ಪೀಚ್ ನೀಡಲು ಕರೆಯುತ್ತಿದ್ದಾರೆ. ನೋಡಿ ವೀಕ್ಷಕರೇ, ಯಾರ